ಕ್ಷಮೆ ಕೋರಿದ್ರೂ ಕಾನೂನು ತನ್ನ ಕೆಲಸ ಮಾಡುತ್ತೆ ಎಂದ ಛಲವಾದಿ ನಾರಾಯಣಸ್ವಾಮಿ. ಜಾತಿ ಆಧಾರಿತ ಅಸಮಾನತೆ ಬೇರೆ ಅಂತ ಮಹದೇವಪ್ಪ ಕಿಡಿ ಉಪೇಂದ್ರ ವಿರುದ್ಧ ಎಫ್ಐಆರ್ಗೆ ಹೈಕೋರ್ಟ್ನಿಂದ ತಡೆ. ಆಕ್ಷೇಪಾರ್ಹ ಪದ ಬಳಕೆ ವಿಚಾರವಾಗಿ ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಆದರೆ ಈ ವಿಚಾರವಾಗಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಸ್ವಲ್ಪ ನಿರಾಳರಾಗಿದ್ದಾರೆ ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಮಾತಿನ ಬರದಲ್ಲಿ ಅವಹೇಳನ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಎಫ್ಐಆರ್ ಏನು ದಾಖಲಾಗಿತ್ತು, ಅದಕ್ಕೆ ಮಧ್ಯಂತರ ತಡೆ ನೀಡಿದೆ ಹೈಕೋರ್ಟ್. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಆ ಎಫ್ಐಆರ್ಗೆ ತಡೆ ಕೊಡಬೇಕು ಅಂತ ಹೇಳಿ ಉಪೇಂದ್ರ ಅವರ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಹೈಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆ ನಡೆಸಿ ಮಧ್ಯಂತರ ತಡೆ ನೀಡಿ ಆದೇಶವನ್ನ ಕೊಟ್ಟಿರುವಂತಹ ಹೈಕೋರ್ಟ್ ಉಪೇಂದ್ರ ಅವರ ಪರ ಹಿರಿಯ ವಕೀಲ ಉದಯ್ ಹೊಳ್ಳ ಅವರು ವಾದವನ್ನ ಮಂಡಿಸಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಸಂಪರ್ಕದಲ್ಲಿದ್ದಾರೆ. ವಿಷ್ಣು ಪ್ರಸಾದ್, ಉಪೇಂದ್ರ ಅವರ ಪರ ವಕೀಲರಾಗಿರುವಂತಹ ಉದಯ್ ಹೊಳ್ಳ ಅವರ ವಾದ ಏನಾಗಿತ್ತು? ಹೌದು ನಾಗೇಂದ್ರ, ನಿಜಕ್ಕೂ ಇವತ್ತಿನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂತಹ ಆದೇಶ ನೀಡುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಉಪೇಂದ್ರ ಅವರು ಕೊಟ್ಟಂತಹ ಹೇಳಿಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 3ಕ್ಕೂ ಹೆಚ್ಚು ಎಫ್ಐಆರ್ಗಳು ರಾಜ್ಯದಲ್ಲಿ ದಾಖಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲೇ ಹಲಸೂರುಗೇಟ್ ಪೊಲೀಸ್ ಸ್ಟೇಷನ್ ಇರ್ಬೋದು, ಹನುಮಂತ ನಗರ ಇರ್ಬೋದು, ಮತ್ತೆ ಚನ್ನಮ್ಮನಕೆರೆ ಅಚ್ಚುಕಟ್ಟು 3 ಸ್ಟೇಷನ್ಗಳಲ್ಲಿ ಎಫ್ಐಆರ್ ದಾಖಲಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈ ಒಂದು ಎಫ್ಐಆರ್ ದಾಖಲನ್ನ ಪ್ರಶ್ನಿಸಿ ಉಪೇಂದ್ರ ಅವರ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲರು ಉದಯ್ ಹೊಳ್ಳ ಅವರು ಒಂದು ಅರ್ಜಿ ಸಲ್ಲಿಸಿದ್ರು. ಸಿಆರ್ಪಿಸಿ 482 ಅಲ್ಲಿ ಒಂದು ಅರ್ಜಿ ಸಲ್ಲಿಸಿ ಅದರಲ್ಲಿ ಸ್ಪಷ್ಟವಾಗಿ ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಏನಂತಂದ್ರೆ ಉಪೇಂದ್ರ ಅವರಿಗೆ ಯಾವುದೇ ರೀತಿಯ ದಲಿತರನ್ನ ನಿಂದಿಸುವಂತಹ ಉದ್ದೇಶವನ್ನ ಹೊಂದಿರಲಿಲ್ಲ. ಕೇವಲ ಒಂದು ಗಾದೆಯ ಮಾತನ್ನ ಬಳಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಅವರ ಉದ್ದೇಶವನ್ನ ಇಟ್ಕೊಂಡು ನೋಡೋದಾದ್ರೆ ಅವರ ಸಂಪೂರ್ಣ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಅವ್ರನ್ನ ನಿಂದಿಸುವಂತಹ ಪ್ರಶ್ನೆ ಬರೋದಿಲ್ಲ ಅನ್ನುವಂತಹ ಮನವಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರು ಹೈಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲೂ ಕೂಡ ಪ್ರಮುಖ ಪ್ರಶ್ನೆಗಳನ್ನೇ ಅವರು ಉಲ್ಲೇಖವನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಮೊದಲನೇದಾಗಿ ಅವರು ಕೇಳಿದ್ದೇನೆಂತಂದ್ರೆ, ಇಲ್ಲಿ ಈ ಕೇಸ್ನಲ್ಲಿ SC/ST ಕಾಯ್ದೆ ಏನಿದೆ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ವಯ ಆಗೋದಿಲ್ಲ. ಇಲ್ಲಿ ಕೇವಲ ಗಾದೆ ಮಾತನ್ನ ಮಾತ್ರ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತೆ ಉಲ್ಲೇಖ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರ ಇಂಟೆನ್ಷನ್ ಇದು SC/ST ಇರ್ಬೋದು, ದಲಿತರಿಗೆ ನಿಂದಿಸುವಂತಹ ಯಾವುದೇ ಉದ್ದೇಶವನ್ನು ಅವರು ಹೊಂದಿರಲಿಲ್ಲ. ಮತ್ತೆ ಯಾವಾಗ ಈ ವಿಚಾರ ತಪ್ಪಾಗಿದೆ ಅಂತ ಗೊತ್ತಾದಂತ ತಕ್ಷಣವೇ ಅವರು ಕ್ಷಮೆ ಯಾಚಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಈ ಎಲ್ಲ ಬೆಳವಣಿಗೆ ನಡುವೆ ಪುನಃ ಅವರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಲ್ಲದೆ ಅವರಿಗೆ ಕಿರುಕುಳ ಕೊಡುವಂತಹ ಉದ್ದೇಶದಿಂದಲೇ ತಕ್ಷಣ ಮನೆಗೆ ಭೇಟಿ ನೀಡಿ ಮಹಜರ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ವಾದ ಮಂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಸ್ವತಃ ನ್ಯಾಯಮೂರ್ತಿಗಳಾಗಿರುವಂತಹ ಚಂದನ್ ಗೌಡ ಅವರು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರು. ಇವರು ಮಾತನಾಡುವಂತ ಸಂದರ್ಭದಲ್ಲಿ ಕೇವಲ ಇದು ಒಂದೇ ಪದವನ್ನ ಮಾತ್ರ ಬಳಕೆ ಮಾಡಿದ್ದಾರಾ, ಅಂದ್ರೆ ಈ ಗಾದೆ ಬಳಸಿದ್ದಕ್ಕೆ ಇಷ್ಟೊಂದು ಎಫ್ಐಆರ್ ಹಾಕಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಈ ವೇಳೆಯಲ್ಲಿ ಸ್ವತಃ ಉದಯ್ ಹೊಳ್ಳ ಅವರು ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ರು, ಹೌದು ಇದರಿಂದಲೇ ತಿಳಿತೆ, ಇದರಿಂದ ಉದ್ದೇಶ ಏನು ಅಂತೇಳಿ ಇವರಿಗೆ ದುರುದ್ದೇಶಪೂರ್ವಕವಾಗಿ ಎಫ್ಐಆರ್ ದಾಖಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ನನ್ನ ಕಕ್ಷಿದಾರರಿಗೆ ಕಿರುಕುಳ ಕೊಡುವಂತಹ ಉದ್ದೇಶಕ್ಕೆ ಅನೇಕ ಕಡೆ ಎಫ್ಐಆರ್ ದಾಖಲಿಸಿದ್ದಾರೆ. ಅದಲ್ಲದೆ ಪೊಲೀಸರು ತರಾತುರಿಯಲ್ಲಿ ಮನೆಗೆ ಭೇಟಿ ನೀಡಿ ಮಹಜರ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಈ ಒಂದು ಮನವಿಯನ್ನ ಪುರಸ್ಕರಿಸಿದಂತಹ ಕೋರ್ಟ್ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಅದರ ಪ್ರಮುಖವಾಗಿ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಎಫ್ಐಆರ್ ಏನಿದೆ ಅದಕ್ಕೆ ಮಧ್ಯಂತರ ತಡೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಉಪೇಂದ್ರ ಅವರ ವಿರುದ್ಧ ಯಾವುದೇ ರೀತಿಯ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಅನ್ನೋ ಒಂದು ಸೂಚನೆಯನ್ನು ಕೂಡ ಈಗ ಹೈಕೋರ್ಟ್ ನೀಡುವಂತಹ ಕೆಲಸವನ್ನು ಮಾಡಿದೆ. ಇನ್ನ ಇದು ಉಳಿದಂತೆ ಇನ್ನೂ ಕೂಡ 2 ಎಫ್ಐಆರ್ಗಳು ಈಗ ಪೆಂಡಿಂಗ್ ಇದ್ದು ಅದಕ್ಕೆ ಸಂಬಂಧಪಟ್ಟಂತೆ ಉಪೇಂದ್ರ ಅವರಿಗೆ ಈಗ ನೆಕ್ಸ್ಟ್ ಮತ್ತೆ ಪುನಃ ಕಾನೂನಿನ ಮೊರೆ ಹೋಗಬೇಕಾದಂತಹ ಪರಿಸ್ಥಿತಿ ಇರುವಂತದ್ದು. ನಾಗೇಂದ್ರ, ಈಗ ಮಧ್ಯಂತರ ತಡೆ ಚನ್ನಮ್ಮಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಎಫ್ಐಆರ್ಗೆ, ಅದಕ್ಕೆ ಸಿಕ್ಕಿದೆ. ಈಗ ವಾಟ್ ನೆಕ್ಸ್ಟ್? ಇದರಲ್ಲಿ ಕಾನೂನಿನ ಹೋರಾಟಗಳು ಯಾವ ರೀತಿಯಾಗಿ ಇರುತ್ತೆ, ಮುಂದಿನ ಹಂತದ ಬಗ್ಗೆ ಮಾತನಾಡೋದಾದ್ರೆ ವಿಷ್ಣು ಪ್ರಸಾದ್? ಖಂಡಿತ ನಾಗೇಂದ್ರ, ಈ ರೀತಿ ಆದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈಗ ಕೊಟ್ಟುವಂತದ್ದು ಪ್ರಕರಣದಲ್ಲಿ ಅವರು ಮನವಿ ಮಾಡಿದ್ದೇನೆಂದ್ರೆ ಮಧ್ಯಂತರ ಮನವಿ ಮಾಡಿದ್ದು ಪ್ರಕರಣದ ಇನ್ವೆಸ್ಟಿಗೇಷನ್ಗೆ ಸ್ಟೇ ಮಾಡಬೇಕು ಅಂತ ಹೇಳಿ. ಮತ್ತೆ ಪ್ರಮುಖವಾಗಿ ಇಡೀ ಆ ಒಂದು ಪಿಟಿಷನ್ ಏನ್ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಅವರು ಮೆನ್ಷನ್ ಮಾಡಿರುವಂತದ್ದು ಈ ಒಂದು ಪ್ರಕರಣವನ್ನ ಕ್ವಾಶ್ ಮಾಡಬೇಕು, ಅಂದ್ರೆ ಎಫ್ಐಆರ್ ನಮ್ಮ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಇರ್ಬೋದು, ಮತ್ತೆ ವಿಪುರಂ ACP ಕೊಟ್ಟಂತಹ ನೋಟಿಸ್ ಏನಿದೆ ಅದೆರಡನ್ನು ಕೂಡ ರದ್ದುಗೊಳಿಸಬೇಕು ಅಂತ ಒಂದು ಮನವಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಇನ್ನೂ ಕೂಡ ಪೆಂಡಿಂಗ್ ಇರುವಂತದ್ದು. ಸದ್ಯ ಇವತ್ತು ಮಧ್ಯಂತರ ತಡೆ ನೀಡಿದ್ದು ಸರ್ಕಾರಕ್ಕೂ ಕೂಡ ಈಗ ಈ ಬಗ್ಗೆ ನೋಟಿಸ್ ಕೊಡುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಅಂದ್ರೆ ಈ ರೀತಿ
ಅವರು ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ನಿಮ್ಮ ಆಕ್ಷೇಪಣೆಗಳೇನಾದ್ರೂ ಇದ್ರೆ, ಅಂದ್ರೆ ಉಪೇಂದ್ರ ಅವರ ಸಲ್ಲಿಸಿರುವಂತಹ FIR ಕ್ವಾಶಿ ಏನ್ ಕೇಳಿದರೆ ಅದಕ್ಕೆ ನಿಮ್ಮಿಂದ ಏನಾದ್ರೂ ಪ್ರಶ್ನೆಗಳಿದ್ರೆ, ಏನೋ ಆಕ್ಷೇಪಣೆ ಇದ್ರೆ ಇದಕ್ಕೆ ಉತ್ತರ ಕೊಡಿ ಅಂತೇಳಿ ಸೂಚಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರಕ್ಕೆ ಮಾಡಿದೆ. ಈಗ ರಾಜ್ಯ ಸರ್ಕಾರದ ಪರ ವಕೀಲರು ಅದಕ್ಕೆ ಯಾವ ರೀತಿ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ, ದಾಖಲಿಸಿರುವಂತಹ FIR ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಇದು ಅಫೆನ್ಸ್ ಅಂತ ಹೇಳಿ ಅವರು ಪ್ರೂವ್ ಮಾಡುವಂತಹ ಜವಾಬ್ದಾರಿ ಅವ್ರ ಮೇಲೆ ಬರುತ್ತೆ. ಮತ್ತೆ ಆ ಆಧಾರದ ಮೇಲೆ ಅವ್ರು ಕೊಟ್ಟಂತಹ ಬಳಿಕ ಮತ್ತೆ ಪುನಃ ವಾದವನ್ನ ಆಲಿಸಿದಂತಹ ಪೀಠ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರದ್ದು ಮಾಡಬೇಕು ಬೇಡವೋ ಅಂತ ಡಿಸೈಡ್ ಮಾಡುತ್ತೆ. ಒಟ್ಟಲ್ಲಿ ಪ್ರೊಸೀಜರ್ ಇನ್ನೂ ಕೂಡ ಲೆಂತಿ ಆಗಿರುವಂತದ್ದು. ಆದ್ರೆ ತಾತ್ಕಾಲಿಕವಾಗಿ ಈಗ ಪ್ರೆಸೆಂಟ್ ನೋಡಿದ್ರೆ ಇದು ಉಪೇಂದ್ರ ಅವರಿಗೆ ಒಂದು ರೀತಿ ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಮತ್ತೆ ಇನ್ನು ಉಳಿದಂತಹ 2 FIR ಗಳು ಕೂಡ ಪೆಂಡಿಂಗ್ ಇದ್ದು, ಆ 2 FIR ಗೆ ಈಗ ಉಪೇಂದ್ರ ಅವರು ಪುನಃ ಮತ್ತೆ 482 ಅಲ್ಲಿ ಅವೆರಡನ್ನು ಕೂಡ ಕ್ವಾಶ್ಗೆ ಅರ್ಜಿ ಸಲ್ಲಿಸಬೇಕಾದಂತಹ ಪರಿಸ್ಥಿತಿ ಇದೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.